ಮತ್ತಷ್ಟು ತೀವ್ರತೆ ಪಡಿತಾ ಇರೋ ಬಿಡದಿ ಟೌನ್ಶಿಪ್ ಫೈಟ್. ಜುಲೈ 23ರಂದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಸಾರ್ವಜನಿಕ ವಿಚಾರಣೆ. ರೈತರಿಂದ ಅಹವಾಲು ಸ್ವೀಕಾರ, ಅಭಿಪ್ರಾಯ ಸಂಗ್ರಹ. ಭೂಸ್ವಾಧೀನ ವಿರೋಧಿ ರೈತ ಹೋರಾಟಗಾರರಿಗೆ ವಿಶೇಷ ರೀತಿಯಲ್ಲಿ ಬೆಂಬಲ. ಬಿಡದಿ ಗೆಳೆಯರ ಬಳಗದಿಂದ ನಾಳೆ ರಕ್ತದಾನ ಶಿಬಿರ. ರಕ್ತ ಕೊಟ್ಟೇವು, ಭೂಮಿ ಕೊಡೆವು ಅಂತ ಅಭಿಯಾನ. ಬಿಡದಿ ವಿಚಾರದಲ್ಲಿ ಉದ್ದೇಶಪೂರ್ವಕವಾಗಿ ಯಾರ ಮೇಲೂ ಎಫ್ಐಆರ್ ಮಾಡಿಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳ ದೂರು ಮತ್ತು ಪೊಲೀಸ್ ಸಿಬ್ಬಂದಿ ದೂರಿನ ಮೇಲೆ ಎಫ್ಐಆರ್. 2 ಎಫ್ಐಆರ್ ದಾಖಲಾಗಿದೆ ಅಂತ ಮಾಹಿತಿ ನೀಡಿದ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರಕ್ಕೆ ಬಿಜೆಪಿ ಎಚ್ಚರಿಕೆ. ಬಿಡದಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಗೂ ಸಜ್ಜು. ಶೀಘ್ರ ದಿನಾಂಕ ಘೋಷಣೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ. ಉಪವಾಸ ಸತ್ಯಾಗ್ರಹ ಕುಳಿತಿದ್ದ ಸೋನಂ ವಾಂಗ್ಚುಕ್ ಹೊತ್ತೊಯ್ದ ದೆಹಲಿ ಪೊಲೀಸರು. ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಶಿಫ್ಟ್. ಮಫ್ತಿಯಲ್ಲಿ ಬಂದು ವಾಂಗ್ಚುಕ್ ಕರೆದೊಯ್ದ ಪೊಲೀಸರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ವಾಗ್ವಾದ. ಸದ್ಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಒತ್ತಾಯ ಪೂರ್ವಕವಾಗಿ ಸೋನಂ ವಾಂಗ್ಚುಕ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಪ್ರತಿಭಟನಾ ನಿರತರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾರೆ. ನನ್ನನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ರು ಅಂತ ಕಾಕ್ರೋಚ್ ಪಕ್ಷದ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಆರೋಪ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿಗೆ ಅನಾರೋಗ್ಯ. ಎದೆ ಭಾರ, ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲು. ಬುಧವಾರದಿಂದಲೂ ಮಣಿಪಾಲ್ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ. ನಿನ್ನೆಗಿಂತ 50 ರಿಕವರಿಯಾಗಿದ್ದಾರೆ. ವೆಂಟಿಲೇಟರ್ ಇಲ್ಲದೆ ಸಹಜ ಉಸಿರಾಟ ನಡೀತಾ ಇದೆ. 20ರಿಂದ 30% ಉಸಿರಾಟದ ತೊಂದರೆಯೂ ಹತೋಟಿಗೆ ಬರ್ತಿದೆ. ಮಣಿಪಾಲ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಮಾಹಿತಿ. ರಾತ್ರಿಯಿಡೀ ಚೆನ್ನಮ್ಮ ಪಕ್ಕದಲ್ಲೇ ಇದ್ದು ಆರೈಕೆ ಮಾಡಿದ ಭವಾನಿ ರೇವಣ್ಣ. ಬೆಳಗ್ಗೆ ಮಣಿಪಾಲ್ ಆಸ್ಪತ್ರೆಯಿಂದ ತೆರಳಿದ ಸೊಸೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಕುಮಾರಸ್ವಾಮಿ ಭೇಟಿ. ಜುಲೈ 24ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗಿ. ಕುತೂಹಲ ಮೂಡಿಸಿರೋ ರಾಹುಲ್ ನಡೆ. ದೆಹಲಿಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಯಾಣ. ಪೂರ್ಣಗೊಂಡಿದ್ದ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ಮಾತುಕತೆ ಸಾಧ್ಯತೆ. 1-2 ದಿನಗಳಲ್ಲಿ ಪಟ್ಟಿ ಫೈನಲ್. ಖರ್ಗೆ ದೆಹಲಿ ಪ್ರಯಾಣಕ್ಕೂ ಮುನ್ನ ಸಿಎಂ ಡಿಸಿಎಂ ಭೇಟಿ. ಸದಾಶಿವನಗರದ ನಿವಾಸಕ್ಕೆ ತೆರಳಿ ಭೇಟಿಯಾದ ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್. ಸಂಪುಟ ವಿಸ್ತರಣೆಗೆ ಮನವಿ. ಏರ್ಪೋರ್ಟ್ವರೆಗೂ ಸ್ವತಃ ತೆರಳಿ ಡ್ರಾಪ್ ಮಾಡಿದ ನಾಯಕರು. ಕೊಪ್ಪಳ ಕೆಆರ್ಐಡಿಎಲ್ನಲ್ಲಿ ಭ್ರಷ್ಟಾಚಾರ. ಲೋಕಾಯುಕ್ತದಿಂದ ಬಂಧನ ಬೆನ್ನಲ್ಲೇ ಚಿಂಚೋಳಿಕರ್ ಅಮಾನತು. 72 ಕೋಟಿ ಅಕ್ರಮ ಕೇಸಲ್ಲಿ ಜೈಲು ಪಾಲು. ಆದಿಚುಂಚನಗಿರಿ ಟ್ರಸ್ಟ್ನ ಭೂಮಿ ಕಬಳಿಸೋಕೆ ಯತ್ನ. ಬಂಧಿತ 6 ಸರ್ಕಾರಿ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಮಾಹಿತಿ ಕೇಳಿದ ಪೊಲೀಸರು. ತನಿಖೆಯಲ್ಲಿ ಕರ್ತವ್ಯ ಲೋಪವೂ ಬಯಲು. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಬೆಳಕಿಗೆ. ಹೂಡಿಕೆದಾರರಿಗೆ ಕೋಟಿ ಕೋಟಿ ಟೋಪಿ. ದುಬೈಗೆ ಹಾರ್ತಾ ಇದ್ದ ಶುಭೋತ್ಪುಗೆ ಪೊಲೀಸರ ವಶಕ್ಕೆ. ಮತ್ತೊಬ್ಬ ಕಾಲೇಜು ಉಪನ್ಯಾಸಕನೂ ಬಲೆಗೆ. ಬೆಳಗಾವಿಯಲ್ಲಿ ಕೋಕಾ ಕೇಸಲ್ಲಿ ಸಾಕ್ಷಿಯಾಗಿದ್ದಕ್ಕೆ ಭೀಕರ ಕೊಲೆ. ಮುತ್ತುರಾಜನ ಕುತ್ತಿಗೆಗೆ ಮಚ್ಚಿನಿಂದ ದಾಳಿ. ಸ್ಥಳಕ್ಕೆ ಯಮಕನ ಮರಡಿ ಠಾಣೆ ಪೊಲೀಸರ ಭೇಟಿ, ಪರಿಶೀಲನೆ. ಬೈಕ್ ಕಳ್ಳತನಕ್ಕೆ ಅಂತ ಬಂದ್ರು. ಶಬ್ದ ಮಾಡಿ ಸಿಕ್ಕಿ ಬೀಳೋ ಬರದಲ್ಲಿ ತಮ್ಮ ಬೈಕ್ನೇ ಬಿಟ್ಟು ಹೋದ್ರು. ಚಿಕ್ಕಬಳ್ಳಾಪುರದ ನಾಗಲಮುದ್ದಮ್ಮ ದೇವಾಲಯದ ಬಳಿ ಕಳ್ಳತನದ ವಿಫಲ ಯತ್ನ. ಕೊಡಚಾದ್ರಿ ಪ್ರವಾಸಕ್ಕೆ ಅಂತ ಬಂದಿದ್ದ ಪ್ರವಾಸಿಗನಿಗೆ ಹೃದಯಾಘಾತ. ಬೆಂಗಳೂರಿನ ಯಲಹಂಕ ಮೂಲದ 28 ವರ್ಷದ ಶ್ರೀಕಾಂತ್ ಸಾವು. ಹೊಸನಗರ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹ ರವಾನೆ. ಕೊಪ್ಪಳ ಜಬ್ಬಲಗುಡ್ಡ ಗ್ರಾಮದಲ್ಲಿ ಕರಡಿ ಪ್ರತ್ಯಕ್ಷ. ಹೆದ್ದಾರಿ ಪಕ್ಕದಲ್ಲಿರೋ ಜಮೀನಿಗೆ ಲಗ್ಗೆ. ಆತಂಕದಲ್ಲಿರೋ ರೈತರು. ಶೀಘ್ರ ಸೆರೆಗೆ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.